ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಂತ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಾನು ಒಂದು ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ನಾನು ನಿಮಗೆ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಎಲ್ಲರೂ ನೋಡ್ತಾ ಇಲ್ಲ. ಯಾರ್ಯಾರು ನನ್ನ ಲಾಗ್ ಚಾನಲ್ ನೋಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಎಲ್ಲರೂ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಇನ್ನೂ ಕಡಿಮೆ ಸಬ್ಸ್ಕ್ರೈಬ್ ಆಗಿದೆ. ಇವಾಗ ವಿಡಿಯೋ ನೋಡ್ತಾ ಇರೋರು ಇವಾಗ ಇಷ್ಟೊಂದು ಜನ ವಿಡಿಯೋ ನೋಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲರೂ ಹೋಗಿ ಒಂದೊಂದು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಹೋಗಿ ನೋಡಿ. ಅದರಲ್ಲಿ ಇನ್ನೂ ಕಡಿಮೆ ಸಬ್ಸ್ಕ್ರೈಬ್ ಆಗಿದೆ. ನನಗೊಂದು 1000 ಸಬ್ಸ್ಕ್ರೈಬ್ ಆಗಬೇಕು. 4000 ವಾಚ್ ಟೈಮಿಂಗ್ಸ್ ಕಂಪ್ಲೀಟ್ ಆಗಬೇಕು. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಲಿಂಕ್ ಹಾಕಿರ್ತೀನಿ, ಲಿಂಕ್ ಶೇರ್ ಮಾಡಿರ್ತೀನಿ. ನೀವು ಅದನ್ನು ಲಿಂಕ್ ಓಪನ್ ಮಾಡಿ ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಳ್ಳಿಕಟ್ಟೆ ಲಾಗ್ಸ್ ಅಂತ ಹಂಗೂ ನಿಮಗೆ ಲಿಂಕ್ ಓಪನ್ ಮಾಡೋದಕ್ಕೆ ಬರಲಿಲ್ಲ ಅಂತಂದ್ರೂ ನಾನು ಹಳ್ಳಿಕಟ್ಟೆ ಲಾಗ್ಸ್ ಅಂತ ನನ್ನ ಲಾಗ್ ಚಾನಲ್ ಹೆಸರು. ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಿರೋರೆಲ್ಲರೂ ತಪ್ಪೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರೂ ಈಗ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಹೋಗಿ ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಮ್ಮ ಮನೇಲಿ ಯಾವ ರೀತಿ ಇದೆ ಏನು ನಮ್ಮದು ಡೈಲಿ ಯಾವ ರೀತಿ ನಮ್ಮದು ದಿನ ಇರುತ್ತೆ ಅದನ್ನೆಲ್ಲ ಲಾಗ್ ಮುಖಾಂತರ ನಾನು ನಿಮಗೆ ಡೈಲಿ ರೊಟೀನ್ ಎಲ್ಲ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಹೋಗಿ ಸಪೋರ್ಟ್ ಮಾಡಿ. ಇನ್ನೂ 738 730 ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋದು. 1000 ಸಬ್ಸ್ಕ್ರೈಬ್ ಆಗಲೇಬೇಕು. ದಯವಿಟ್ಟು ನಾನು ಸ್ವಲ್ಪದರಲ್ಲಿದ್ದೀವಿ. ಹೋಗಿ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ನೀಡಿ ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಬೇಡ್ಕೊಳ್ತಾ ಇದ್ದೀನಿ. ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಷಯ ನಮ್ಮ ಋತುಗೆ ಗೊತ್ತಿಲ್ಲ ಅನಿಸುತ್ತೆ. ಹೇಳ್ತೀನಿ, ಪ್ರವೀಣನು ಹೋಗಿ ನೋಡಲಿ. ನಮ್ಮ ಋತು ನಾನು ಹೋಗ್ಬೇಡ ಕಣಮ್ಮ, ನೋಡಬೇಡ, ಮಾತಾಡಿಸ್ಬೇಡ ಅಂತ ಹೇಳ್ದಾಗಿಂದ ನಾನು ನಮ್ಮ ಋತು ಮಾತಾಡ್ಸೇ ಇಲ್ಲ. ಅದಕ್ಕೋಸ್ಕರನ ಹೇಳ್ತೀನಿ ಹೋಗಮ್ಮ ಅಂತ ಹೇಳಿ. ಬಾರಪ್ಪರ್ಸ, ಯಾಕೆ ಬಂದೆ? ಋತು ಇಲ್ಲಿ ವೇಲಸ್ ಮತ್ತೆ ಇದಾಳಪ್ಪ. ಇದಾಳೆ, ಕರಿತೀನಿ. ಯಾಕೆ? ಅದೇ ಇವಾಗ ಸುಗುಣಂಗೆ ಚೆನ್ನಾಗಿಲ್ಲ ಪಾಪ. ಅವಳಿಗೆ ಭಾಳ ಹುಷಾರಿಲ್ದಂಗೆ ಆಗ್ಬಿಟ್ಟೈತೆ. ಮಕ್ಕ ಕೈ ಕಾಲೆಲ್ಲ ಊದ್ಬಿಟ್ಟೈತೆ. ಅದಕ್ಕೇ ತುಂಬ ಬೇಜಾರಾಯಿತು. ನೋಡಿದೆ, ತುಂಬ ಬೇಜಾರಾಯಿತು. ಅದಕ್ಕೇ ನಾನು ಹೋಗಿ ನೋಡ್ಕೊಂಬ ಅಂತೇಳಿ ಋತುಗೆ ಹೇಳ್ತಾ ಇದ್ದೀನಿ. ಋತುನು ಪ್ರವಿ ಹೋಗಿಲ್ಲ, ಗೊತ್ತಿಲ್ಲ ಅನ್ಸುತ್ತೆ ಈ ವಿಷಯ. ಅವರು ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಅಂದರೆ ಬಂದು ನೋಡ್ಲೇಳು ಅಂತೇಳಿ ಸುಮ್ಮನಾಗ್ಯವ್ರೆ. ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ಅವಳು ಅವ್ರಿಗೂ ಆಸೆ ಇರುತ್ತೆ, ನನ್ನ ತಮ್ಮ ಹೆಂಡತಿ ಬರಲಿಲ್ಲ ಅಂಬೋದು ಆಸೆ ಬರಲಿಲ್ಲ ಅನ್ಕೊಂತಿರ್ತಾಳೆ. ಅದಕ್ಕೆ ಹೋಗಿ ನೋಡ್ಲೇಳು. ಸುಗುಣಕ್ಕೆ ಪಾಪ ಭಾಳ ಹುಷಾರಿಲ್ದಂಗೆ ಆಗೈತೆ. ಹೌದೇನು? ಅಲ್ಲ, ಮಕ್ಕ ಕೈ ಕಾಲೆಲ್ಲ ಹಂಗಾಗೈತೆ, ನಂಗೆ ಭಾಳ ಹುಷಾರಿಲ್ಲ. ಇಲ್ಲ, ಭಾಳ ಹುಷಾರಿಲ್ಲ. ಕೈ ಕಾಲು ಮಕ್ಕ ಎಲ್ಲ ಊದ್ಕೊಂಡು ಅದು ಕಿಡ್ನಿ ಫೇಲ್ ಆಗ್ಯಾವ ಅಂತ ಹೇಳವ್ರಂತೆ. ಏನು ಚಿಕ್ಕಪ್ಪ, ಬಾ ಕುತ್ಕೋ ಬಾ. ಏನಿಲ್ಲ ಕಣಮ್ಮ ಋತು, ಹೋಗಿ ಸುಗುಣನ್ನ ನೋಡ್ಕೊಂಬರೋಗು. ಪ್ರವಿಗೆ ಫೋನ್ ಮಾಡಿಬಿಟ್ಟು ಅವನಿಗೂ ಹೇಳು ಬಾ ಅಂತ ಹೇಳಿ. ಹೋಗಿ ಇಬ್ಬರು ನೋಡ್ಕೊಂಬರ್ರಿ. ಹಣ್ಣುಗಳೆಲ್ಲ ಏನಾದರೂ ತೊಗೊಂಡೋಗಿ ಕೊಟ್ಟು ನೋಡ್ಕೊಂಬರಮ್ಮ. ಏನಾಗಿದೆ ಚಿಕ್ಕಪ್ಪ? ಏನು ಹಿಂಗೆ ಹೇಳ್ತಾ ಇದ್ದೀರಾ? ನೀವು ಮಾತಾಡಿಸ್ಬೇಡ್ರಿ ಅಂತ ಹೇಳ್ತಾ ಇದ್ರಿ ನನಗೆ. ಮಾತಾಡಿಸ್ಬೇಡ ನೀನು, ಅವಳನ್ನ ಏನಾದರೂ ಮಾತಾಡ್ಸಿದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ಹೇಳ್ತಾ ಇದ್ರಿ. ಏನಾಯ್ತು ಚಿಕ್ಕಪ್ಪ ಅಂಥದ್ದು? ನಾನು ಹಂಗೆ ಹೇಳಿರ್ಬೋದಮ್ಮ, ಏನೋ ಸಿಟ್ಟಲ್ಲಿ ಹೇಳಿರ್ತೀನಿ. ಅವಳು ಹಂಗೆ ಮಾಡಿರೋದಕ್ಕೆ ಹೇಳ್ದೆ. ಯಾಕಂದರೆ ಇವಾಗ ಅವಳು ಅಂಥ ಪರಿಸ್ಥಿತಿಲಿ ಇಲ್ಲ. ಅವಳಿಗೆ ಇವಾಗ 2 ಕಿಡ್ನಿ ಫೇಲ್ ಆಗಿದ್ದಾವೆ ಕಣಮ್ಮ. 2 ಕಿಡ್ನಿ ಫೇಲ್ ಆಗಿಬಿಟ್ಟು ಮಕ್ಕ ಕೈ ಕಾಲು ಹೊಟ್ಟೆ ಊದ್ಕೊಂಡಿದೆ. ಪಾಪ ಮೊನ್ನೆ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲನ ಟೆಸ್ಟ್ ಮಾಡಿಸಿ ಬಂದೇವ್ರೆ. ಅದೇ 2 ಕಿಡ್ನಿನೂ ಫೇಲ್ ಆಗ್ಯಾವೆ. ಎಷ್ಟು ದಿನ ಉಳಿತಾರೋ ಗೊತ್ತಿಲ್ಲ. ಇರೋ ತಕ್ಕ ಚೆನ್ನಾಗಿ ನೋಡ್ಕೊಳ್ರಿ. 2 ಕಿಡ್ನಿ ಫೇಲ್ ಆಗಿದ್ದಾವೆ. ಆಪ್ರೇಷನ್ ಮಾಡಿಸಿ ಒಂದು ಕಿಡ್ನಿ ಹಾಕ್ಸೋದಾದರೆ ಹಾಕಿಸ್ಬೋದು. 2 ಕಿಡ್ನಿನೂ ಫೇಲ್ ಆಗ್ಯಾವೆ ಅಂತ ಹೇಳವ್ರೆ. ಅದು ಏನೋ ಒಂದು ಗೊತ್ತಿಲ್ಲ ಕಣಮ್ಮ. ಪಾಪ ಭಾಳ ಸುಸ್ತಾಗುತ್ತಂತೆ. ಮಕ್ಕ ಕೈ ಕಾಲು ಎಲ್ಲ ಊದ್ಕೊಂಡವೆ. ಪಾಪ ಹಂಗಾಗ್ಬಿಟ್ಟೈತಿ. ದಿನ ನಮ್ಮ ಮೆಗ್ರೆಸ್ ಅಂಗಡಿ ತಕ್ಕ ಬರೋಳಲ್ಲಿ ದಿನ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೊಂಡು ಹೋಗಳಿ. ಯಾಕೆ ದಿನ ಓದ್ತಾಳೆ ಅಂತ ಕೇಳಿದಕ್ಕೆ ಅವತ್ತು ಮೊನ್ನೆ ಒಂದು ದಿವಸ ಕಣ್ಣೀರು ಹಾಕ್ಯಂಡು ಹೇಳಿದ್ಲು, ಹಿಂಗೆ ಆಗೈತೆ ವರ್ಷ. ನಾನು ದಿನ ಬಂದು ಹಿಂಗೆ ಕಿಡ್ನಿ ಫೇಲ್ ಆಯ್ತು ಅಂತ ಅವಳಿಗೆ ಗೊತ್ತಿಲ್ಲ. ಇನ್ನೂ ಈ ವಿಷಯ ಅವಳಿಗೆ ಹೇಳಿಲ್ಲ. ಅದಕ್ಕೇ ಹಿಂಗೆ ಹುಷಾರಿಲ್ಲ, ಏನಾಗುತ್ತೆ ಎಂಬುದು ಗೊತ್ತಿಲ್ಲ, ಮಕ್ಕ ಕೈ ಕಾಲೆಲ್ಲ ಹಿಂಗೆ ಊದ್ಕೊಂಬ್ತವೆ ಅಂತ ಹೇಳಿ ಎಲ್ಲ ವಿಷಯನೂ ಹೇಳಿದ್ಲು ನಂತಾಗೆ. ತುಂಬ ಬೇಜಾರಾಯಿತು ವಿಷಯ ಕೇಳಿ. ಅದಕ್ಕೋಸ್ಕರ ನಾನು ನಿಮಗೆ ಹೇಳೋಣ ಅಂತ ಬಂದೆ. ಪ್ರವಿ ಫೋನ್ ಮಾಡು. ನಾಳೆ ಕೆಲಸಕ್ಕೆ ಹೋದ್ನೇನಪ್ಪ ಪ್ರವಿ. ಮುಂಚೆಗೆ ಹೇಳಿದರೆ ಹೋಗ್ತಾ ಇರಲಿಲ್ಲ. ಫೋನ್ ಮಾಡು ಋತು, ರಜಾ ಹಾಕಿ ಬಾ ಅಂತ ಹೇಳು. ರಜಾ ಹಾಕಿ ಬಾ ಅಂತ ಹೇಳಿ ಹೋಗಿ ನೋಡಮ್ಮ. ನೋಡ್ಕೋಬೇಕು, ಹೋಗು. ಇಂಥ ಸಮಯದಾಗೆ ಪಾಪ ಇವಾಗ ನೋಡಿದರೆ ಅಯ್ಯೋ ಅನಿಸುತ್ತೆ. ನೋಡೋಕ್ಕಾಗಲ್ಲ. ಇವಾಗ ಬೇಗ ಹುಷಾರಾದ್ರೆ ಸಾಕು ಅನ್ನಿಸ್ತೈತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವ್ರೆ, ಅಡ್ಮಿಟ್ ಆಗಲ್ಲ ಡಾಕ್ಟ್ರಿಗೆ ಹೆದರಿಕೊಂಡು ಅದೇ ಬಂದವಳೆ. ಅಯ್ಯೋ ದೇವ್ರೆ, ಪಾಪ ಚೆನ್ನಾಗಿದ್ಲು ಕಣ. ಹೆಂಗಿದ್ಲು? ಅದಕ್ಕೆ ನೋಡು, ಮನುಷ್ಯನಿಗೆ ಕಾಯಿಲೆ ಎಂಬುದು ಬಂದರೆ ಹೆಂಗೆ ಬಗ್ಗಿಸ್ಬೇಕು ಅಂತ. ಪಾಪ. ಅಯ್ಯೋ, ಫೋನ್ ಮಾಡಮ್ಮ ಋತು. ಫೋನ್ ಮಾಡಿ ಹೇಳಿ ಕರೆಸು. ರಜಾ ಹಾಕಿ ಬಾ ಅಂತ ಅನ್ನು. ಹೋಗಿ ನೋಡ್ಕೊಂಬರಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ? ನೋಡಲಿಲ್ಲ ನೋಡಪ್ಪ, ನನ್ನ ತಮ್ಮ ಹೆಂಡತಿ ಬರಲಿಲ್ಲ ಅಂಬೋದಿರುತ್ತೆ.
ಯಾರನ್ನ ಚೈತ್ರಮ್ಮ ನೋಡಕ್ ಹೋಗದ ಸುಗುಣನ್ ನೋಡಕ್ಕೆ ಯಾಕ ಸುಗುಣನ್ ಏನ್ ಬೋಲ್ ಚೆನ್ನಾಗಿಲ್ವಂತಿ ಹೊಟ್ಟೆ ನೋವು ಎಲ್ಲನ ಯಾತ ಕೈ ಎಲ್ಲ ನೋವು ಎಲ್ಲ ಊದ್ಕೊಂಡೈತಂತಪ್ಪ ನೋವೇನಿಲ್ವಂತ ಇಲ್ಲ ನೋವೇನಿಲ್ವಂತೆ ಕೈ ಕಾಲು ಮಕ್ಕ ಎಲ್ಲ ಊದ್ಕೊಂಡೈತಿ ನಾವು ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಇದ್ದೀವಿ ಅದಕ್ಕೆ ಇವರು ಹೋಗಿ ಮಾತಾಡ್ಸ್ಕೊಂಬೋರ್ಲಿ ನಾವು ಹೋಗಿ ನಾನು ಏನೋ ಕೈಯಾಗಿದ್ದಿದ್ದು ಒಂದಿಟ್ಟು ಕೊಟ್ಟು ದುಡ್ಡು ಪಡ್ಡಾರ ತೋರಿಸ್ಕೊಂಬಕ್ಕೆ ಆಸ್ಪತ್ರೆಗೆ ಕೊಟ್ಟು ಬರ್ತೀವಿ ನೋಡಿ ಅವರು ಪಾಪ ಮನೆ ಕಟ್ಟಬೇಕು ಅಂತ ಬೋಲಿ ಇದ್ರಾಗಿದ್ರು ಇವಾಗ ನಾವು ಆಸ್ಪತ್ರೆಗೆಲ್ಲನ ತೋರಿಸ್ಬೇಕು ಅಂತ ಹೇಳಿ ಹೇಳ್ತಿದ್ರು. ಓ ತರಿಕಿ ಏನಾತಂತೆ ಸುಗುಣಂಗೆ ಕೈ ಕಾಲೆಲ್ಲ ಬಾತ್ಕೊಂಡೇವಿ ಕಾಣಲ್ಲ ನಾವು ನೆನ್ನೆ ಸಹ ವಾಕ್ ಮಾಡ್ತಿತ್ತು ನಾನು ಯಾಕೆ ಹಿಂಗೆ ಮಾಕೆಲ್ಲ ಹಿಂಗೆ ಏನಾನ ಶೀತ ಪಾತಕ್ಕೆ ಏನಾನ ಊದ್ಕೊಂಡಿರ್ಬೋದೇನ ಶೀತ ಜಾಸ್ತಿ ಅಲ್ಲ ಅನ್ಕೊಂಡಿದ್ದೆ ನಾನು ಹಿಂಗಾಗುತ್ತೆ ಎಂಬುದು ಗೊತ್ತಿರ್ಲಿಲ್ಲಪ್ಪ ಏನಾಗೈತಂತ ಪಾಪ ಅಪ್ಪ ಕಿಡ್ನಿ ಎಲ್ಲನ 2 ಕಿಡ್ನಿನೂ ಫೇಲ್ ಆಗ್ಯಾವಂತೆ ಅದಕ್ಕೆ ಇವಾಗ ಆಪ್ರೇಷನ್ ಮಾಡಿಸಿ ಒಂದು ಕಿಡ್ನಿ ಹಾಕ್ಬೋದು ಯಾರಾದರೂ ದಾನ ಮಾಡಿದರೆ ಇವಾಗ ಹಂಗೆ ಆಗಲ್ವಲ್ಲ ಅದಕ್ಕೋಸ್ಕರನ ಇವಾಗ ಇರೋ ತಕ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳೋರಂತೆ ಡಾಕ್ಟ್ರು ಇರೋವರೆಗೂ ಮೆಡಿಸನ್ ಅದು ಕೊಡ್ತೀವಿ ಎಷ್ಟು ದಿನ ಉಳಿತಾರೆ ಅಂಬೋದು ಗೊತ್ತಿಲ್ಲ ಅದೇ ಮೆಡಿಸನ್ ಅದು ಹಾಕ್ತಾಯಿದ್ರೆ ಸ್ವಲ್ಪ ದಿನ ಬದುಕ್ತಾರೆ ಇಲ್ಲ ಅಂತಂದರೆ ಅದು ಎಷ್ಟು ದಿನ ಉಳಿತಾರೋ ಅಷ್ಟು ತಕ ನೀವು ಚೆನ್ನಾಗಿ ನೋಡ್ಕೊಳ್ರಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳವ್ರಂತೆ ಎಷ್ಟು ಮೆಡಿಸನ್ ಹಾಕಿದ್ರೆ ಅಷ್ಟೇ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳವ್ರಂತೆ ಡಾಕ್ಟ್ರು. ಅಯ್ಯೋ ದೇವ್ರಯ್ಯಪ್ಪ ಈಗಿನ ಕಾಯಿಲೆಗಳೆಲ್ಲನ ನೋಡ್ತಿದ್ರೆ ಇದೇನಪ್ಪ ಇದು ವಿಚಿತ್ರ ಕಾಯಿಲೆಗಳು ಅನ್ಸುತ್ತೆ ಹೋಗತ್ತ ಹೆಂಗಿದ್ದಾಳು ಪಾಪ ಮನುಸ್ತಿ ಇವತ್ತೆಂತ ಕಾಯಿಲೆ ಬಂದ್ಬಿಡ್ತು ಅಯ್ಯೋ ಮಾಡಿರೋ ಕರ್ಮ ಎಂತ ಯಾರನ್ನ ಬಿಡಲ್ಲ ಮಾಡಿದ್ದಣ್ಣ ಮಾರಾಯ ಯಾರು ಮಾಡಿರೋದು ಅವರೇ ಅನುಭವಿಸ್ತಾ ಇರ್ಬೇಕಷ್ಟೇನೆ ಇವಾಗ ಅವಳು ಎಂತೆಂತ ಮಾಡಿದ್ಲು ಒಂದಲ್ಲ ಅವ್ನು ಬಾರದ ಮಾತು ಯಾರನ್ನ ನೆಟ್ಗೆ ಮಾತಾಡೋಳು ಹೆಂಗಂಬಳು ಕಣ್ಣಾಗ ಬೆಳ್ಳಿಕೊಂಬಳೆ ಯಾರನ್ನ ನಾನು ಅದಕ್ಕೆ ಮತ್ತೆ ಒಂದಿಟ್ಟು ಚೆನ್ನಾಗಿದ್ದಾಗ ಯೋಟನ ಮೇರಿಬಾರ್ದು ಅಂಬೋದು ಅಡಿಯಮ್ಮ ಫೋನ್ ಮಾಡ್ತೀನಿ ಪ್ರವಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಬಾರಪ್ಪ ರಾಜ ಹಾಕಿ ನೋಡ್ಕೊಂಬರೋಣ ಅಂತ ಹೇಳ್ತೀನಿ ಫೋನ್ ಮಾಡ್ತೀನಿ ಅವ್ರ ಅಕ್ಕಯ್ಯದು ಎಲ್ಲ ಹೇಳ್ಬೇಕಾಯ್ತು ಅಲ್ವಿ ಅವ್ರ ಅಕ್ಕಯ್ಯದು ಎಲ್ಲ ಬಂದು ನೋಡ್ಕೊಂಡು ಹೋಗಾರು ಅದೇ ಇವ್ರು ಹೋಗಿ ನೋಡ್ಕೊಂಬರ್ಲಿ ಅವ್ರ ಅಕ್ಕರು ಎಲ್ಲರಿಗೂ ಫೋನ್ ಮಾಡಿ ಹೇಳಿರತ್ತು ಬಂದು ನೋಡ್ಕೊಂಡು ಹೋಗ್ರಿ ಹಿಂಗಾಗೈತೆ ಅಂತ ಹೇಳಿ ಹೇಳಿರತ್ತು. ಪಾಪ ಯಪ್ಪ ಇವಾಗಿನ ಕಾಯಿಲೆಗಳು ಯಾವ ಮನುಷ್ಯನಿಗೆ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಪ್ಪ ದೇವ್ರಿಗೆ ಈಗಿನ ಕಾಯಿಲೆಗಳನ್ನ ನೆನೆಸ್ಬಿಟ್ರೆ ಬೋಲ್ ಬೇಜಾರಾಗುತ್ತೆ ಕಣ ಮುಲಸ್ಮಕ್ಕ ಹಂಗೆ ಕಣ ಈಗಿನ ಕಾಯಿಲೆಗಳು ಹೇಳೋಕ್ಕಾಗಲ್ಲ ಮನುಷ್ಯನಿಗೆ ಹೊಂದ್ಕೋಗೋದ್ನಾರು ಕಿಕ್ಕ ಮತ್ತೆ ಒಂದು ಕಾಯಿಲೆ ಬಂದ್ರೆ ಸಾಕು ಅವ್ನ ಜೀವನ ಪರ್ಯಂತ ನಾಳ್ಬೇಕು ಒಂದು ಆತನ BP ಶುಗರ್ ಬಂದ್ರೆ ಜೀವನ ಪೂರ್ತಿ ಸಾಯ ತಕ ಅನ್ಭವಿಸ್ಬೇಕು ಇವಾಗೆಲ್ಲ ಬರೀ ಇದೆ BP ಶುಗರು ಅಯ್ಯೋ ನೋಡಿ ನಮ್ಗೆ ಯಾಕಿಲ್ಲ BP ಶುಗರು ಅಂತವೆಲ್ಲ ಕಾಯಿಲೆಗಳಿಲ್ಲ ಹೇಳತ್ಲಾಗ ಯಪ್ಪ ಈಗಿನ ಕಾಯಿಲೆಗಳು ಎಷ್ಟೆಂಟು ಬೈವಾದಂಗೆ ಸ್ವಾಮಿ ದೇವ್ರ ಆಗ್ಯಾರ್ಗು ಒಟ್ಟು ಕಷ್ಟ ಬೇಡಪ್ಪ ಕಷ್ಟ ಮಾತ್ರ ಕೊಡಬೇಡಪ್ಪ ಅನ್ಸುತ್ತೆ ಆಗ್ಯಾರ್ಗು ಕಷ್ಟ ಮಾತ್ರ ಬೇಡ ಅನ್ಸುತ್ತೆ. ನನಗೆ ತುಂಬ ಬೇಜಾರಾಯಿತು ಅದಕ್ಕೇನೆ ಋತಮ್ಮ ಹೋಗಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಹೋಗಿ ನೋಡ್ಕೊಂಬರಮ್ಮ ಅಂತ ಅದು ನಾನು ಅವಾಗ ಹೇಳಿದ್ನೇ ಬೇಡ ಹೋಗ್ಬೇಡ ಅಂತೇಳಿ ಸಿಟ್ಟಿನಾಗ ಹಿಂಗೆ ಯಾತ್ಕ ನಿಂಗೆ ಪರದಾಡ್ಕೊಂಡಾಗ ಅವಾಗ ಹೇಳಿದ್ದೆ ಹೋಗಿ ಕೊಡ್ದು ನೀನೇನೋ ಹೋಗಿದಿ ಅಂತಂದ್ರೆ ನಾನು ಮಾತಾಡ್ಸೋದಿಲ್ಲ ಅಂತ ಹೇಳಿ ನಾನು ಹೇಳಿದ್ನೆ ಅವಳು ಅದಕ್ಕಾಗಿನ ಅದಕ್ಕೆ ಹೋಗಿರಲಿಲ್ಲ ಅದಕ್ಕೆ ಹೇಳ್ದೆ ಬಂದು ಹೋಗಮ್ಮ ನೋಡ್ಕೊಂಬರಮ್ಮ ಇಂಥ ಸಮಯದಾಗ ಹೋಗಿ ನೋಡಬೇಕು ಅಂತ. ನೀನು ಹೋಗು ವರ್ಷ ನೀನು ಆ ತನಕ ಆಗಿದ್ದು ಕೊಟ್ಟು ಹೋಗಿ ನೋಡ್ಕೊಂಬ. ಹೋಗ್ಬೇಕು ನಾವು ಸಾಯಂಕಾಲಕ್ಕೆ ಬಂದಾಗಲಿ ಇಲ್ಲ ಬೆಳಗಿಲೆ ಹೋಗ್ತೀವಿ ಯಾಕಂದರೆ ಇವತ್ತು ಕೆಲ್ಸಕ್ಕೆ ಹೋಗ್ತೀವಲ್ಲ ಬೆಳಗಿಲೆ ಹೋಗ್ತೀನಿ ಬೆಳಗಿಲೆ ಹೋಗಿ ನೋಡ್ಕೊಂಬತ್ತೀವಿ ಒಂದಿಟ್ಟು ಹಣ್ಣು ಪಣ್ಣು ಎಲ್ಲ ತಗೊಂಡು ಹಣ್ಣು ಪಣ್ಣು ತಂದಿಲ್ಲ ಎಲ್ಲ ಹಣ್ಣು ಪಣ್ಣು ಕೊಟ್ಟು ಬರಬೇಕು ಋತಮ್ಗೆ ಹೇಳು ಹಣ್ಣು ಗಿಣ್ಣು ಎಲ್ಲ ತಗೊಂಡು ಹೋಗು ಅಂತ ನೋಡ್ಕೊಂಬರಕ್ಕೆ. ಹಣ್ಣು ಬ್ರೆಡ್ಡು ಬಿಸ್ಕತ್ತು ಯಾತ್ರವನ್ನ ಹಿಂಗೆ ತಗೊಂಡೋಗಿ ಕೊಟ್ಟು ನೋಡ್ಕೊಂಡು ಬೋರ್ರಿ ಪಾಪ ನೀನು ಒಂದಿಟ್ಟು ಕೈಯಾಗಿದ್ದಿದ್ದು ಯಾತನ ಕೊಡ ಒಂದಿಟ್ಟು ದೊಡ್ಡ ಇಂಥ ಕಷ್ಟ ಸುಖಕ್ಕೆ ಆಗಬೇಕು ತೀರ ಕೊಡ್ತಾರೆ. ಅದೇ ಅಪ್ಪ 1-2 ಲಕ್ಷ ಕೊಡ್ತೀನಿ ಅಂತ ಹೇಳೀನಿ ನಾನು ಇವಾಗೇ ನನಗೇನು ವಾಪಸ್ ಕೊಡ್ತಿದ್ರೊಟ್ಟೆ ನಾನು ಕೈಯಾರೇನೆ ನಾನು 2 ಲಕ್ಷ ಕೊಡ್ತೀನಿ ಸುಗುಣಗಂತಲೇನೆ ತೋರಿಸ್ಕೊಂಬ್ಳಿ ಹೇಳ್ಬಿಡತ್ತೆ ಚೆನ್ನಾಗಿರಲಿ. ನಮ್ಮ ಋತುಗೆ ಈ ವಿಷಯನ ಹೇಳಿರಲಿಲ್ಲ ಚೆನ್ನಾಗಿಲ್ಲ ಎಂಬ ವಿಷಯ ಗೊತ್ತಿರಲಿಲ್ಲ ಅದಕ್ಕೆ ಹೋಗಿ ನೋಡ್ಕೊಂಬ ಅಂತ. ಇವಾಗ ಪಾಪ ನಾನು ಹೇಳಿದ್ದೆ ಬೇಡ ಅಮ್ಮ ಹೋಗ್ಬೇಡ ನೀನು ಮಾತಾಡಿಸ್ಬೇಡ ಅಂತೇಳಿ ಅವಾಗ ಅಷ್ಟು ಜಮಾ ಮಾಡಾಳಲ್ಲ ಅವಾಗ ಸಿಟ್ಟು ಬಂದು ಹೇಳಿದ್ದೆ ನೀನು ಮಾತಾಡಿಸ್ಕೊಡ್ದವಳನ್ನ ಅಂತ. ಅದಕ್ಕೆ ನಮ್ಮ ಋತಮ್ಮ ನನ್ನ ಮಾತು ಮೀರಿರಲಿಲ್ಲ ಅದಕ್ಕೆ ಇವತ್ತು ನಾನೇ ಹೇಳ್ತಾ ಇದ್ದೀನಿ ಹೋಗಮ್ಮ ನೋಡ್ಕೊಂಬರ್ರಿ ನಿನ್ನ ಗಂಡು ಫೋನ್ ಮಾಡಿ ಎಲ್ಲ ನಾವು ಹೋಗಿ ನೋಡ್ರಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಪಡನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.